ಎಲ್ರಿಗೂ ನಮಸ್ಕಾರ. ನಮ್ಮ ಮನೆ ಹತ್ರ ಬ್ಯಾಕ್ ವಾಟರ್ ಅಂದರೆ ಬ್ಯಾಕ್ ಸೈಡ್ ವಾಟರ್ ನಮ್ಮ ಮನೆ ಹತ್ರ ತುಂಬ ಹತ್ರ ಇದೆ. ಸೊ ಹಾಗಾಗಿ ಒಂದು ಹೊಳೆ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ನಮ್ಮ ಮನೆಗೆ ನೆಂಟರು ಬಂದಿದ್ದರು, ನಮ್ಮತ್ತೆ ಮೊಮ್ಮಕ್ಕಳೆಲ್ಲರೂ. ಸೊ ಅವ್ರನ್ನೆಲ್ಲ ಒಂದು ಸಲ ಹೊಳೆ ಹತ್ರ ಕರ್ಕೊಂಡು ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವರು ಕರ್ಕೊಂಡು ಹೋಗ್ತಾ ಇದ್ವಿ. ತುಂಬ ಟೈಮ್ ಆಗಿತ್ತು, ಹೋಗಬೇಕು, ತುಂಬ ಹತ್ರ ಹೋಗಬೇಕು ಅಂತ ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಸೊ ಅತ್ತೆ ಬಂದರು, ಅವರು ಒಂದ್ಸಲ ಹೋಗಿ ನೋಡ್ಕೊಂಬರೋಣ, ತುಂಬ ಹತ್ರ, ನಾವು ಯಾವಾಗಲೂ ಈ ಕಡೆ ಎಲ್ಲ ಹೋಗೇ ಇಲ್ಲ ಅಂತಂದರು ಅಂತ ನಮ್ಮ ಮನೆ ಶೈನಿನ ಕರ್ಕೊಂಡು ಹೋಗಿದ್ವಿ. ನೋಡಿ, ನಮ್ಮ ಮನೆ ಶೈನಿ ಅಂದರೆ ನಾಯಿ ಮರಿ, ಇದಕ್ಕೆ ನಾನು ಶೈನಿ ಅಂತ ಹೆಸರಿಟ್ಟಿದ್ದೀನಿ. ಸೊ ತುಂಬ ಮುದ್ದಾಗಿ ಸಾಕಿದ್ದೀವಿ. ಒಂದು ಮನೇಲಿ ನಾಯಿ ಮರಿ ಅನ್ನೋದಕ್ಕಿಂತ ಒಂದು ಮಗುನ ಯಾವ ಥರ ಸಾಕ್ತಾರೆ ಆ ಥರ ಸಾಕ್ತಾಯಿದ್ದೀನಿ. ಸೊ ಹಾಗಾಗಿ ಅವಳ ನಾಯಿ ಅನ್ನೋದಕ್ಕೂ ನನಗೆ ಇಷ್ಟ ಆಗಲ್ಲ, ಶೈನಿ ಅಂತ ನಾನು ಯಾವಾಗಲೂ ಕರೆಯೋದು. ಸೊ ನಮ್ಮ ಮನೆಯಿಂದ ಹೊಳೆ ಹತ್ರ ಹೋದರೆ ಅಲ್ಲಿಂದ ನೋಡಿದರೆ ನಮ್ಮ ಮನೆಯಿಂದ ಇಷ್ಟು ಚೆನ್ನಾಗಿ ಕಾಣುತ್ತೆ ವೆದರು. ಹಾಳಾಗೈತೆ, ನೋಡ್ಕೊಂಡು ಹೋಗಿ. ಮನೆಯಲ್ಲಿ ಸ್ವಲ್ಪ ದೂರದಲ್ಲಿ ಕಾಣಿಸಲ್ಲ, ತುಂಬ ಮರಗಳೆಲ್ಲ ಇದ್ದಾವೆ. ಸೊ ಅದು ತುಂಬ ಹತ್ರ ಹೋದ್ವಿ, ಹಾಗೆ ಹೊಳೆಯ ತುದಿವರೆಗೂ ಹೋದ್ವಿ. ಆಮೇಲೆ ಒಳಗಡೆ ಇಳಿಯೋದಕ್ಕೆ ಯಾಕೋ ನಮ್ಮ ಅತ್ತೆ ಸ್ವಲ್ಪ ಇದು ಮಾಡ್ತಾಯಿದ್ರು, ಮೀನಿಗೇನು ಇರ್ತವೆ ಅಂತ ಹೇಳ್ಬಿಟ್ಟು. ಜೊತೆಗೆ ಬಂದಿದ್ದಾರೆ ನಮ್ಮ ಅಕ್ಕನ ಮಕ್ಕಳು ಮತ್ತು ಅತ್ತೆ ಮಕ್ಕಳು, ಹುಡುಕ್ತಾ ಇದ್ದಾರೆ, ಮೀನು ಸಿಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದು ಕೈ ಸಿಗೋ ಅಂಥದ್ದಲ್ಲ. ಸೊ ಹಾಗೆ ಸೇತುವೆ ಹತ್ರ ಕರ್ಕೊಂಡು ಹೋಗಿದ್ರು ನಮ್ಮ ಮನೆಯವರು. ಸೇತುವೆಯಿಂದ ನಿಂತ್ಕೊಂಡು ನೋಡಿದರೆ ಈ ರೀತಿ ಕಾಣುತ್ತೆ. ಇಲ್ಲಿ ನಿಂತ್ಕೊಂಡು ನೋಡಿದರೆ ನಮ್ಮ ಮನೆ ಎಲ್ಲಿದೆ ಅಂತಲೇ ನಮಗೆ ಕಾಣಿಸಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.